Taste the Daily. ಭಾರಿ ಮಳೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವೈಷ್ಣೋ ದೇವಿ ದೇಗುಲ ಮಾರ್ಗದಲ್ಲಿ ಭೂಕುಸಿತವಾಗಿ ದುರಂತವೇ ಸಂಭವಿಸಿದೆ. ಭೂಕುಸಿತದ ದುರಂತದ ಈ ಘಟನೆಯಲ್ಲಿ 33 ಜನ ಅಂದರೆ ಸಾವಿನ ಸಂಖ್ಯೆ, ಮೃತಪಟ್ಟವರ ಸಂಖ್ಯೆ 33ಕ್ಕೆ ಏರಿಕೆಯಾಗಿದೆ. ಭೀಕರ ಭೂಕುಸಿತದಲ್ಲಿ ಹಲವರು ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ಬಸಂತಾರ್, ತಾವಿ, ಚೆನಾಬ್ ನದಿ ನೀರಿನ ಮಟ್ಟವೂ ಕೂಡ ಏರಿಕೆಯಾಗಿದೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಮೇಘಸ್ಫೋಟ ಸಂಭವಿಸಲೇ ಇದೆ. ಈ ಮೇಘಸ್ಫೋಟ ಹೆಂಗಿದೆ ಅಂತ ಹೇಳಿದ್ರೆ ಇಡೀ ಭೂಮಿ ಕೊಚ್ಚಿ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ಮನೆ ಕಟ್ಟಡ ಹೀಗೆ ಪುಡಿಯಾಗಿ ಆ ನದಿಗೆ ಸೇರಿಕೊಂಡಿದೆ, ಅಂದರೆ ಕೊಚ್ಚಿಕೊಂಡು ಹೋಗಿದೆ. ಇಂಥ ಭೀಕರ ದೃಶ್ಯಗಳು ಒಂದಲ್ಲ ಎರಡಲ್ಲ, ಅನೇಕ ದೃಶ್ಯಗಳು ಕಣ್ಣಿಗೆ ಬೀಳ್ತಾ ಇದ್ದಾವೆ. ರೌದ್ರಾವತಾರ ಅಂತ ಏನು ಹೇಳ್ತೀವಲ್ಲ, ಅದು ಅಕ್ಷರಶಃ ಜಮ್ಮು ಕಾಶ್ಮೀರದಲ್ಲಿ ನೋಡ್ಬೋದಾಗಿದೆ. ಅಲ್ಲಿನ ನದಿಗಳು ತುಂಬಿ ಹರಿತಾ ಇದ್ದಾವೆ ಅನ್ನೋದಕ್ಕಿಂತ ತಮ್ಮ ರೌದ್ರ ರೂಪವನ್ನು ತೋರಿಸ್ತಾ ಇದ್ದಾರೆ.